Hi, hello everybody. Welcome to Vikas Commerce Tutorials. So students, as you can see on the screen, here I am with the practical oriented questions, that is project oriented or assignment oriented questions. ಇದು ಕನ್ನಡ ಮೀಡಿಯಮ್ದಾಗೂ ಆಗಿರ್ತದೆ. ಏನು ಡಿಫಿಕಲ್ಟಿ ಅಂತ ಏನಿಲ್ಲ, ಕನ್ನಡ ಮೀಡಿಯಮ್ದಾಗೂ ವೆರಿ ಸಿಂಪಲ್ ಆಗಿರ್ತದೆ. ಬೇಕು ಇಲ್ಲಿ ನಂಬರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆರಿ ಸಿಂಪಲ್ ಆಗಿರುತ್ತೆ. ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ ಆಗಿರ್ತದೆ. ಓಕೆ, ಸೊ ಇದು ಪಾರ್ಟ್ ಇ ನಲ್ಲಿ ಬರುವಂಥದ್ದು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಅಂತ ಮಾಡೆಲ್ ಕ್ವಶನ್ ಪೇಪರ್ ಇರುವಂಥದ್ದು. ಒಂದು 4 ಮಾಡೆಲ್ ಕ್ವಶನ್, 4 ಅಥವಾ 5ರಿಂದ 5 ಪ್ರಶ್ನೆಗಳಿದಾವೆ. ಆ 5 ಪ್ರಶ್ನೆಗಳಲ್ಲಿನ ಯಾವುದಾದ್ರೂ 3 ಪ್ರಶ್ನೆಗಳನ್ನು ಕೇಳ್ತಾರೆ. 2ಕ್ಕೆ ನೀವು ಉತ್ತರ ಬರೀಬೇಕು. ಫಿಕ್ಸ್ 10 ಮಾರ್ಕ್ಸ್ ಬರುವಂತಹ ಸೆಕ್ಷನ್ ಇದಾಗಿರ್ತದೆ. ಓಕೆ, ಇದು ಮಾಡೆಲ್ ಕ್ವಶನ್ ಪೇಪರ್ ಇರುವಂಥದ್ದು. ಮಾಡೆಲ್ ಕ್ವಶನ್ ಪೇಪರ್ 2, ಮಾದರಿ ಪ್ರಶ್ನೆ ಪತ್ರಿಕೆ 2 ಅಲ್ಲಿರುವಂತಹ ಒಂದು ಕ್ವಶನ್. ಈ ಕ್ವಶನ್ ಬಹಳ ವರ್ಷಗಳಿಂದ ಎಕ್ಸಾಮ್ಗೆ ಬರ್ತಾ ಇದೆ. ಹೋದ ವರ್ಷ 2024 ಎನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ದಾಗೂ ಇತ್ತು ರೀ. ಸೊ ಇದನ್ನು ಆನ್ಸರ್ ಯಾವ ರೀತಿ ಬರೀಬೇಕು ಅಂತ ನೋಡುವ. ಎ ಕನ್ಸ್ಯೂಮರ್ ವಾಂಟ್ಸ್ ಟು ಕನ್ಸ್ಯೂಮ್ ಟೂ ಗೂಡ್ಸ್. ಓಕೆ, ಒಂದು ಗೂಡ್ ಎ ವಿಚ್ ಈಸ್ 20 rupees ಆ್ಯಂಡ್ ಅನದರ್ ಗೂಡ್ ಬಿ ವಿಚ್ ಈಸ್ 40. ಎ ಅಂತೇಳಿ ಒಂದು ಸರಕು ಅದ 20 ರೂಪಾಯಿ, ಬಿ ಅಂತೇಳಿ ಒಂದು ಸರಕು ಅದ ಅದು 40 ರೂಪಾಯಿ. ಕನ್ಸ್ಯೂಮರ್ ಇನ್ಕಮ್ ಒಟ್ಟು ಆದಾಯ ಎಷ್ಟದ? 200 ರೂಪಾಯಿಗಳು. ಪ್ರೈಸ್ ಆಫ್ ಎ ಇಸ್ 20 rupees ವೇರಸ್ ಪ್ರೈಸ್ ಆಫ್ ಬಿ ಇಸ್ 40 rupees. ಕನ್ಸ್ಯೂಮರ್ ಇನ್ಕಮ್ ಇಸ್ 200. Now what are they asking? Question number A. How much good A can he consume if he spends his entire income on that good? How much good A can he consume ಅಂದರೆ ಈ ಎ ಎಷ್ಟು ಕನ್ಸ್ಯೂಮ್ ಮಾಡಬಹುದು ಅಂತ. ಎ ಅನ್ನೋದಕ್ಕೂ 20 ರೂಪಾಯಿ ಅದ, ಸರಕು ಎನ ಬೆಲೆ 20 ರೂಪಾಯಿ ಅದ, ಇನ್ಕಮ್ 200 ಅದ. ಈ ಎಲ್ಲ 200 ರೂಪಾಯಿನ ಇದಕ್ಕೆ ಖರ್ಚು ಮಾಡಿದರೆ ಎಷ್ಟು ಗೂಡ್ಸನ್ನು ಅವ್ನು ಪರ್ಚೇಸ್ ಮಾಡಬಹುದು ಅಂತ ಕೇಳಾಕತ್ತಾರೆ. ಅದನ್ನು ನೀವು ಯಾವ ರೀತಿ ಮಾಡಬೇಕಪ್ಪ ಅಂದರೆ ಡಿವೈಡೆಡ್ ಮಾಡಬೇಕು. ಇಲ್ಲೇ ಕ್ವಶನ್ ಪೇಪರ್ದಾಗ ನಾನು ಮಾಡಿ ತೋರಿಸ್ಬಿಡ್ತೀನಿ. ಟೋಟಲ್ ಇನ್ಕಮ್ 200 ಅದ. ಸೊ 200 ಡಿವೈಡೆಡ್ ಬೈ ಗೂಡ್ ಎ 20. ಸೊ 200 ಡಿವೈಡೆಡ್ ಬೈ 20. ಸೊ 0 ಕ್ಯಾನ್ಸಲ್ ಆದರೆ ಎಷ್ಟಾಗ್ತದೆ? 2 1 2 10. ಸೊ ಎಷ್ಟಾಗ್ತದೆ? 10. ಹೌ ಮಚ್ ಗೂಡ್ ಎ? 10 ಗೂಡ್ಸ್ ಹೇ. ಇಲ್ಲಾಂದ್ರೆ ಬಗ್ಗೆ ಬರೆದು ತೋರಿಸ್ತೀನಿ ಬೇಕಾದ್ರೆ. ಕ್ವಶನ್ ಎ ಆಗ್ತದೆ ಇದು, ಅಂದರೆ ಕ್ವಶನ್ ನಂಬರ್ 41. ಓಕೆ, ಸೊ ಹೌ ಮಚ್ ಗೂಡ್ ಎ ಕ್ಯಾನ್ ಹಿ ಕನ್ಸ್ಯೂಮ್? ಹಿ ಕ್ಯಾನ್ ಕನ್ಸ್ಯೂಮ್ ಗೂಡ್ ಎ ಅಂದರೆ ಎ ಸರಕನ್ನು ಎಷ್ಟು ಸಲ ಕನ್ಸ್ಯೂಮ್ ಮಾಡಬಹುದು? ಗೂಡ್ ಎ ಆ್ಯಸ್ ಫಾಲೋಸ್. ಓಕೆ, ಈ ರೀತಿ ಒಂದು ಕ್ಯಾಲ್ಕುಲೇಷನ್ ಸಿಸ್ಟಮೆಟಿಕ್ ಆಗಿ ನಾವು ಬರೀಬಹುದು. ಟೋಟಲ್ ಇನ್ಕಮ್ ಎಷ್ಟಿದೆ ರೀ? 200 ರೂಪಾಯಿ. ಪ್ರೈಸ್ ಆಫ್ ಗೂಡ್ ಎ ಅಂದರೆ ಸರಕು ಎನ ಬೆಲೆ ಎಷ್ಟಪ್ಪ ಅಂದರೆ 20 ರೂಪಾಯಿ ಬೆಲೆ ಅದ. ಒಟ್ಟು ಆದಾಯ 200 ಅದ. ಸೊ 200 ಡಿವೈಡೆಡ್ ಬೈ 20 ಮಾಡಿದಾಗ ಎಷ್ಟು ಬರ್ತದೆ? 10. ಸೊ ಹಿ ಕ್ಯಾನ್ ಕನ್ಸ್ಯೂಮ್ 10 ಯೂನಿಟ್ಸ್ ಆಫ್ ಗೂಡ್ ಎ ಅಂದರೆ ಎ ಸರಕನ್ನು 10 ಎ ಸರಕನ್ನು ಅವನು ಖರೀದಿಸಬಹುದು. ಸೊ ಇಲ್ಲಿ ನೋಡ್ರಿ 20 20 20 20 20 20 ಅಂದರೆ 10 ಸಲ ಪರ್ಚೇಸ್ ಮಾಡ್ಬೋದು. 1 2 3 4 5 6, ಇದು 7, ಇದು 8, ಇದು 9, ಇದು 10. 1 2 3 4 5 6 7 8 9 10. ಸೊ 10 ಸಲ ಪರ್ಚೇಸ್ ಮಾಡಿದಾಗ ಟೋಟಲ್ 200 ಬರ್ತದೆ ರೀ. ಹೌದು ಎಲ್ಲೋ? 20 40 60 80 100 120 140 160 180 200. ಸೊ ಈ ರೀತಿ ಡಿವೈಡ್ ಆಗ್ತದೆ. ಇದೇನು ಎಕ್ಸಾಮ್ದಾಗ ಬರೆಯೋದು ಬೇಡ. ಈ ರೀತಿ ಎಷ್ಟು ಬರೆದ್ರೂ ಸಾಕ್ರಿ. 200 ಇನ್ಕಮ್ ಅದ, 20 ರೂಪಾಯಿ ಒಂದು ಗೂಡಿಗೆ ಬೆಲೆ ಅದ, ಒಂದು ಸರಕಿನ ಬೆಲೆ 20 ರೂಪಾಯಿ. ಸೊ 10 ಯೂನಿಟ್ಸ್ಗಳನ್ನು 10 ಸರಕುಗಳನ್ನು ಪರ್ಚೇಸ್ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ ಬಿ ಹೆಂಗದಪ್ಪ ಅಂದರೆ ಅಗೇನ್ ಸೇಮ್. ಟೋಟಲ್ ಇನ್ಕಮ್ 200 ರೂಪಾಯಿ ಅದ. ಇದು ಯಾವ ರೀತಿ ಪ್ರೈಸ್ ಗೂಡ್ ಎ ಅಂತ ಬರೆದ್ರಿ, ಅದೇ ರೀತಿಯಲ್ಲಿ ಪ್ರೈಸ್ ಆಫ್ ಗೂಡ್ ಬಿ ಅಂತ ಬರೀಬೇಕು. ಪ್ರೈಸ್ ಆಫ್ ಗೂಡ್ ಬಿ, ಯಾಕಂದರೆ 2ನೇ ಬಿ ಕ್ವಶನಲ್ಲಿ ಗೂಡ್ ಬಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಷ್ಟದ? ಗೂಡ್ ಬಿನ ಬೆಲೆ 40 rupees. ಸೊ 40 rupees. ಸೊ 200 ಡಿವೈಡೆಡ್ ಬೈ 40. 0 ಹೋಯಿತು, 4 1s 4 5s, ದಟ್ ಈಸ್ 5. ಅಂದರೆ ಹಿ ಕ್ಯಾನ್ ಕನ್ಸ್ಯೂಮ್ 5 ಯೂನಿಟ್ಸ್. ಹಿ ಕ್ಯಾನ್ ಕನ್ಸ್ಯೂಮ್ 5 ಯೂನಿಟ್ಸ್ ಆಫ್ ಗೂಡ್ ಬಿ ಅಂತ ಬರೀಬೇಕು. 5 ಯೂನಿಟ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ಇದಾದ ನಂತರ ಕ್ವಶನ್ ಸಿ ಏನದ? ಈಸ್ ದ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ ಆರ್ ಅಪ್ವರ್ಡ್? ವೆರಿ ಸಿಂಪಲ್. ದ ಸ್ಲೋಪ್ ಆಫ್ ಈ ರೀತಿನ ಸೆಂಟೆನ್ಸ್ದಾಗ ಬರೆದು ಬಿಡ್ರಿ, ಇನ್ನಷ್ಟು ಕ್ಲಿಯರ್ ಇರ್ತದೆ. ಓಕೆ, ಸ್ಲೋಪ್ ಆಫ್ ಬಜೆಟ್ ಲೈನ್ ಈಸ್
ಡೌನ್ವರ್ಡ್, ಯಾವಾಗಲೂ ಡೌನ್ವರ್ಡ್ ಇರ್ತದೆ. ನೆಕ್ಸ್ಟ್ ಕ್ವಶನ್ ಡಿದಾಗ ಏನದ, ಆರ್ ದ ಬಂಡಲ್ಸ್ ಆನ್ ದ ಬಜೆಟ್ ಲೈನ್ ಈಕ್ವಲ್ ಟು ದ ಕನ್ಸ್ಯೂಮರ್ಸ್ ಇನ್ಕಮ್ ಆರ್ ನಾಟ್? ಎಸ್ ದೇ ಆರ್ ಈಕ್ವಲ್, ಎಸ್ ದೇ ಆರ್ ಈಕ್ವಲ್, ಈ ರೀತಿ ಬರಿಬೇಕು. ಆಮೇಲೆ ಕ್ವಶನ್ ಇ, if you want to have more of good A, you have to give up good B. Is it true? Yes, definitely it is true. ಇಷ್ಟು ಬರಿಬೇಕು ನೋಡ್ರಪ್ಪ. ಇಷ್ಟು ಬರೆದ್ರೆ 5 ಮಾರ್ಕ್ಸ್ ನಿಮಗೆ ಕೊಡ್ತಾರ್ರಿ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ, ಇಲ್ಲಿ ಇಟ್ ಇಸ್ ಟ್ರೂ ಅಂತೈತಲ್ಲ ಇಲ್ಲಿಂದ, ಸೊ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಬರೆದ್ರೆ 5 ಮಾರ್ಕ್ಸ್ ಪ್ರೊಜೆಕ್ಟ್ ಆಧಾರಿತ ಪ್ರಶ್ನೆ, ಏನೂ ಕ್ಯಾಲ್ಕುಲೇಷನ್ ಇಲ್ಲ. ಇದು ಸೇಮ್ ಫಿಕ್ಸ್ ಹಿಂಗೆ ಕ್ವಶನ್ ಬರ್ತದೆ. ಡಿವೈಡ್ ಬೈ ಮಾಡೋದು, ಬಿಗೂ ಡಿವೈಡ್ ಮಾಡೋದು, ಇಲ್ಲಿ ಡೌನ್ವರ್ಡ್ ಅಂತ ಅನ್ನಬೇಕು, ಎಲ್ಲಿ ಎಸ್ ಅಂತ ಅನ್ನಬೇಕು, ಆಮೇಲೆ ಇಲ್ಲಿಯೂ ಕೂಡ ಎಸ್ ಅಂತಲೇ ಕರಿತೀವಿ, ಟ್ರೂ ಅಂತ ಕರಿತೀವಿ. ಸೊ ಈ ರೀತಿ ಕ್ವಶನನ್ನು ಮಾಡಬೇಕು. 41ನೇ ಕ್ವಶನ್ ಇದು. ಓಕೆ, ಇದು ಒಂದು ಪ್ರಯೋಗ ಆಧಾರಿತ ಪ್ರಶ್ನೆ ಅದ. ಇದು ಬಿಟ್ಟರೆ ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಯೋಗ ಆಧಾರಿತ ಪ್ರಶ್ನೆ ಇಲ್ಲದ ನೋಡ್ರಿ. ಓಕೆ, ಇಲ್ಲೇನು ಹೇಳ್ತಾರೆ, ಕಂಪ್ಯೂಟ್ ದ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ಎವರೇಜ್ ರೆವೆನ್ಯೂ ಶೆಡ್ಯೂಲ್ಸ್ ಫ್ರಮ್ ದ ಫಾಲೋವಿಂಗ್ ಟೇಬಲ್ ವೆನ್ ಮಾರ್ಕೆಟ್ ಪ್ರೈಸ್ ಆಫ್ ಈಚ್ ಯೂನಿಟ್ ಆಫ್ ಗುಡ್ ಇಸ್ 50. ಸೊ ಇದಕ್ಕೆ ನೀವೇನು ಮಾಡ್ಕೊಳ್ಬೇಕು, ನಾನಿಲ್ಲಿ ವಿದೌಟ್ ಕಾಲಮ್ಗಳನ್ನು ಹಾಕೋದು ತೋರಿಸ್ತೀನಿ. ನೀವು ಕಾಲಮ್ಗಳನ್ನು ಹಾಕ್ರಿ. 0, 1, 2, 3, 4, 5 ಅಂತ ಕ್ವಾಂಟಿಟಿ ಅದ, ಕರೆಕ್ಟಾ? ಅವರು ಪ್ರೈಸ್ ಹೇಳ್ತಾ ಇದ್ದಾರೆ, ಪ್ರೈಸ್ ಆಫ್ ಈಚ್ ಗುಡ್ ಈಸ್ 50 rupees. ಸೊ ಪ್ರೈಸ್ ಅಂತ ಒಂದು ಕಾಲಮನ್ನು ಎಕ್ಸ್ಟ್ರಾ ಮಾಡ್ಕೋತೀನಿ. ಪ್ರೈಸ್ 50, ಪ್ರತಿಯೊಂದಕ್ಕೂ 15 ಅದ ರೀ. ಸೊ ಪ್ರೈಸ್ 50, ಪ್ರತಿಯೊಂದಕ್ಕೂ ಪ್ರೈಸ್ 50 ಹಾಕ್ತಾ ಇದ್ದೀನಿ. ಈಗ ಫಸ್ಟ್ ನಮಗೆ ಅವ್ರು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾ ಇದ್ದವರು ಟಿ ಆರ್ ಅಂದರೆ ಟೋಟಲ್ ರೆವೆನ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾ ಇದ್ದಾರೆ. ಟೋಟಲ್ ರೆವೆನ್ಯೂ ಅನ್ನಿಸ್ತದೆ, ವೆರಿ ಸಿಂಪಲ್ ರೀ. ಟೋಟಲ್ ರೆವೆನ್ಯೂ ಅಂದರೆ ಕ್ವಾಂಟಿಟಿ ಇಂಟು ಪ್ರೈಸ್, ಅಂದರೆ 0 × 50 0, 1 × 50 50, 2 × 50 100, 3 × 50 150, 4 × 50 200, 5 × 50 250. ಈ ರೀತಿ ನಾವು ಟೋಟಲ್ ರೆವೆನ್ಯೂವನ್ನು ಫೈಂಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ನಮಗೇನು ಹೇಳ್ತಾರೆ, ಮಾರಿಜಿನಲ್ ರೆವೆನ್ಯೂ. ಮಾರಿಜಿನಲ್ ರೆವೆನ್ಯೂ ಅಂದರೆ ಡಿಫ್ರೆನ್ಸನ್ನು ಮಾಡ್ಕೊತ ಹೋದಕ್ಕೂ 0ನ ಬರ್ತದೆ ರೀ. 100 - 50 50, 150 - 100 50, 200 - 150 50. ಓಕೆ, ಸೊ ಈ ರೀತಿ ನಾವು ಮಾಡ್ಕೊತ ಹೋಗ್ಬೇಕು. ಆ್ಯಕ್ಚುಲಿ ಇಲ್ಲಿ 0 ಇಲ್ಲಿ ನಿಲ್ ಬರ್ತದೆ, ಅದು ಬಿಟ್ಟರೆ ಎಲ್ಲ ಕಡೆ 50ನ ಬರ್ತದೆ. ಡಿಫ್ರೆನ್ಸ್ ಪ್ರತಿಯೊಂದಕ್ಕೂ ಡಿಫ್ರೆನ್ಸ್ 250 - 200 50 ಅದ, 200 - 150 50, 100 - 150 - 100 50, 100 - 50 50, 50 - 0 ಇವು 50ನ ಬರ್ತದೆ. ಪ್ರತಿಯೊಂದಕ್ಕೂ 50ನ ಬರ್ತದೆ. ಓಕೆ, ಅದಾದ ನಂತರ ಲಾಸ್ಟ್ ನಮಗೆ ಅವ್ರು ಕೇಳ್ತಾ ಇರೋದು ಎವರೇಜ್ ರೆವೆನ್ಯೂ. ಎವರೇಜ್ ರೆವೆನ್ಯೂ ಅಂದರೆ ಪ್ರೈಸ್ ಡಿವೈಡೆಡ್ ಬೈ ಕ್ವಾಂಟಿಟಿ. 50 / 0 0 ಬರಬೇಕು, 50 / 1 50, ಆಮೇಲೆ ಟೋಟಲ್ ರೆವೆನ್ಯೂ, ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ. ಇದು ಫಾರ್ಮುಲಾ. 50 / 1 50, 100 / 2 50, 150 / 3 50, 200 / 4 50. ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಈ ಕ್ವಶನ್ ಏನಾದರೂ ಎಕ್ಸಾಮ್ಗೆ ಬಂದರೆ ಇಲ್ಲಿ ಏನು ಪ್ರೈಸ್ ಬರೆದಿರ್ತಾರಲ್ಲ, ಫಸ್ಟ್ ಕಾಲಮ್ ಒಂದು ಡ್ಯಾಶ್ ಆಗ್ರಿ. ಎಲ್ಲದಕ್ಕೂ MR ಮತ್ತು AR ಸೇಮ್ 50 50 50 ಎಲ್ಲ ಕಡೆ ಸೇಮ ಬರ್ತದೆ. ಫಸ್ಟ್ ಲೈನ್ ಒಂದು ಡ್ಯಾಶ್ ಹಾಕೊಂಡ್ಬಿಟ್ರಿ 0 ಇದ್ದಲ್ಲಿ, MR ಮತ್ತು AR ಸೇಮ ಬರ್ತದೆ. ಟೋಟಲ್ ರೆವೆನ್ಯೂ ಏನು ಮಾಡಬೇಕು, ಕ್ವಾಂಟಿಟಿ ಮತ್ತು ಪ್ರೈಸ್ಗೆ ಮಲ್ಟಿಪ್ಲೈ ಮಾಡ್ಕೊತ ಹೋಗಬೇಕು. ಸೊ ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಗ್ಯಾರಂಟಿ ಕೊಡ್ತಾರೆ. ವೆರಿ ಸಿಂಪಲ್ ಪ್ರಯೋಗ ಆಧಾರಿತ ಪ್ರಶ್ನೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದು. ಓಕೆ, ಸೊ 2 ಮಾಡಿದ್ವಿ. ಒಂದು ಈ ಗೂಡ್ ಎ ಮತ್ತು ಗೂಡ್ ಬಿ, ಈ ಟೈಪ್ ಒಂದು ಕ್ವಶನ್ ರೀ. ಆಮೇಲೆ ಇದೊಂದು ಕ್ವಶನ್. ಈಗ ಮತ್ತೊಂದು ಕ್ವಶನ್ ಅದ, ಮಾಡಲ್ ಕ್ವಶನ್ ಪಾರ್ಟ್ 2ನಲ್ಲಿ ಬಜೆಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಇದು ಸರ್ಪ್ಲಸ್ ಬಜೆಟ್. ದೇರ್ ಆರ್ 3 types ಆಫ್ ಬಜೆಟ್ಸ್. ಓಕೆ, ಮೊದಲನೇದಾಗಿ ದೇರ್ ಆರ್ 3 types ಆಫ್ ಬಜೆಟ್ಸ್. ಒಂದು ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ, ಅಂದರೆ ಜಾಸ್ತಿ. ಮತ್ತೊಂದು ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ, ಮತ್ತೊಂದು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ. 3 types ಆಫ್ ಬಜೆಟ್ಸನ್ನು ಪ್ರಿಪೇರ್ ಮಾಡಂತ ಹೇಳ್ಬೋದು. ಈಗ ಸದ್ಯಕ್ಕೆ ಅವ್ರಿಗೆ ಸರ್ಪ್ಲಸ್ ಬಜೆಟನ್ನು ಮಾಡಂತ ಹೇಳ್ತಾರೆ. ಸರ್ಪ್ಲಸ್ ಅಂದರೆ ಇನ್ಕಮ್ ಜಾಸ್ತಿ ಆಗಬೇಕು. ಸರ್ಪ್ಲಸ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ರೀ. ಡೆಫಿಸಿಟ್ ಇಸ್ ನಥಿಂಗ್ ಬಟ್ ಲಾಸ್. ಬ್ಯಾಲೆನ್ಸ್ ಅಂದರೆ ನೀವು ಬ್ಯಾಲೆನ್ಸ್ ಶೀಟ್ದಾಗ ಕಲ್ತಿರ್ತೀರಿ, ಯಾರಾದರೂ ಕಾಮರ್ಸ್ದವ್ರು ಇದ್ರೆ ಅಂದರೆ ಬ್ಯಾಲೆನ್ಸ್ ಶೀಟ್ದಾಗ ಆಲ್ರೆಡಿ ಕಲ್ತಿರ್ತೀರಿ, ಈಕ್ವಲ್ ಆಗಬೇಕು ಎರಡೂ ಕಡೆ. ಓಕೆ, ಸರ್ಪ್ಲಸ್ ಅಂದರೆ ಪ್ರಾಫಿಟ್, ಅಂದರೆ ಇನ್ಕಮನ್ನು ಜಾಸ್ತಿ ತೋರಿಸ್ಬೇಕು. ಡೆಫಿಸಿಟ್ ಅಂದರೆ ಲಾಸ್, ಅಂದರೆ ಎಕ್ಸ್ಪೆಂಡಿಚರನ್ನು ಕಡಿಮೆ ತೋರಿಸ್ಬೇಕು. ಬ್ಯಾಲೆನ್ಸ್ಡ್ ಅಂದರೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಎರಡೂ ಸೇಮ್ ತೋರಿಸ್ಬೇಕು. ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಇಲ್ಲಿ ನೋಡುವ. ವೆರಿ ಸಿಂಪಲ್ ರೀ. ಅಕೌಂಟ್ ಮಾಡ್ತೀರಿ. ಈಗ ಯಾರ್ಯಾರು ಕಾಮರ್ಸ್ದವ್ರದ್ದು ನಿಮಗಂತೂ 100% ಗೊತ್ತಾಗಿ ಆಗ್ತದೆ. ಅಕೌಂಟ್ ಏನು ಮಾಡ್ತೀವಿಲ್ಲ ಅದೇ ರೀತಿ ನಾವು ಅಕೌಂಟ್ಗಳನ್ನು ಮಾಡಬೇಕು. ಇಲ್ಲಿಯೂ ಕೂಡ ಇನ್ಕಮ್ ಅಂತ ಹೇಳ್ರಿ, ಒಂದು ಕಡೆ ಎಕ್ಸ್ಪೆಂಡಿಚರ್ ಅಂತೇಳಿ ಮಾಡಿರಿ. ಇನ್ಕಮ್ ರುಪೀಸ್, ಎಕ್ಸ್ಪೆಂಡಿಚರ್ ರುಪೀಸ್. ಓಕೆ, ಇಲ್ಲಿ ಬೇಕಾದ್ರೆ ನೀವು ಹೆಡ್ಡಿಂಗ್ನು ಬರಿಬೋದು. ಸರ್ಪ್ಲಸ್ ಮಂತ್ಲಿ ಬಜೆಟ್ ಅಂತಲೂ ಹೆಡ್ಡಿಂಗ್ ಹಾಕ್ಕೊಳ್ಬೋದು ಬೇಕಾದರೆ. ಓಕೆ, ಈಗ ಒಂದು 5 ಐಟಮ್ ಯಾವುದಾದ್ರೂ
1 2 3 4 5 ಈ ಕಡೆ ಕೂಡ 1 2 3 4 5 5 ಬೇಕಾದರೆ 5 10 ಬೇಕಾದರೆ 10 ಯುವರ್ ಚಾಯ್ಸ್ ಆಫ್ ಇಂಟ್ರೆಸ್ಟ್ ಬಟ್ 5 ಇರಲಿ ಮಿನಿಮಮ್ 5 ಬಿಕಾಸ್ 5 ಮಾರ್ಕ್ಸ್ ಅದ ಹಾಗಾಗಿ ಮಿನಿಮಮ್ 5 ಐಟಮ್ಗಳು ಇರಲಿ 5ಕ್ಕಿಂತ ಹೆಚ್ಚು ಹಾಕೋದ್ರೂ ಹಾಕೋಬಹುದು ಯಾವುದಾದ್ರೂ ಇನ್ಕಮ್ ಬರಿಬೇಕು ಈಗ ಇನ್ಕಮ್ ಯೂಶುವಲಿ ನಮಗೆ ಏನಾಗ್ತಿರ್ತದೆ ಅಗ್ರಿಕಲ್ಚರ್ ಇನ್ಕಮ್ ಆಗ್ತದೆ ಆಮೇಲೆ ಸ್ಯಾಲರಿ ನಮಗೆ ಬರಬಹುದು ನಮಗೆ ರೆಂಟ್ ಸಿಗ್ತಾ ಇರಬಹುದು ಆಮೇಲೆ ನಮಗೆ ಇಂಟ್ರೆಸ್ಟ್ ಸಿಗ್ತಾ ಇರಬಹುದು ಅದಾದ ನಂತರ ನಮಗೆ ಕಮಿಷನ್ ಕೂಡ ಸಿಗ್ತಾ ಇರಬಹುದು ಸೊ ಇವೇನಪ್ಪ ಅಂದರೆ ಇನ್ಕಮ್ ಎಕ್ಸ್ಪೆನ್ಸಸ್ ಬರಿಬೇಕು ಆರ್ಟ್ಸ್ ವಿದ್ಯಾರ್ಥಿಗಳು ಇದನ್ನು ನೋಡಿರೋದಿಲ್ಲ ಬಟ್ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಆಲ್ರೆಡಿ ಇದನ್ನು ಮಾಡಿರ್ತೀರಿ ಸೇಮ್ ಆಗ್ತದೆ ನಿಮಗೆ ವೆರಿ ಈಸಿ ಆಗ್ತದೆ ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಮಾಡ್ಬೋದು ಆದಾಯ ಬರುವಂಥದ್ದನ್ನು ಇಲ್ಲಿ ಬರಿಬೇಕ್ರಿ ಕನ್ನಡ ಮೀಡಿಯಮ್ದವ್ರು ಅದನ್ನು ಕನ್ನಡದಾಗ ಬರ್ಕೊಳ್ಬೇಕು ಕೃಷಿ ಅಂತ ಬರಿಬೋದು ಸಂಬಳ ಬಾಡಿಗೆ ಬಡ್ಡಿ ಮತ್ತು ಕಮಿಷನ್ ಅಂತಲೇ ಬರಿಬೇಕು ಆಮೇಲೆ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚುಗಳು ಖರ್ಚು ಏನೇನಾಗ್ಬೋದು ಫುಡ್ ಊಟಕ್ಕೆ ನೀವು ಖರ್ಚು ಮಾಡ್ತೀರಿ ಎಜುಕೇಷನ್ ಶಿಕ್ಷಣಕ್ಕೆ ನೀವು ಖರ್ಚು ಮಾಡ್ತೀರಿ ಶಿಕ್ಷಣ ಅಂತ ಬರಿಬೇಕು ಆಮೇಲೆ ಹೆಲ್ತ್ ಆರೋಗ್ಯಕ್ಕೆ ಖರ್ಚು ಮಾಡ್ತೀರಿ ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ಅಂತ ಕರಿತೀವಿ ಟ್ರಾನ್ಸ್ಪೋರ್ಟೇಷನ್ಗೆ ನೀವು ಖರ್ಚು ಮಾಡ್ತೀರಿ ಆಮೇಲೆ ಸೇವಿಂಗ್ಸ್ ಹಣವನ್ನು ನಾವು ಉಳಿಸ್ಕೊಳ್ತೀವಿ ಸೇವಿಂಗ್ಸ್ ಆಗ್ತದೆ ಸೊ ಇದಕ್ಕೂ ಖರ್ಚು ಮಾಡ್ತೀವಿ ಓಕೆ ಸೊ ಈಗ ಅಮೌಂಟ್ಸ್ಗಳನ್ನು ಬರ್ಕೊಂತ ಹೋಗ್ಬೇಕು ಇಷ್ಟು ರೀತಿ ಐಟಮ್ ಬರ್ತೀವಿ ಒಂದು 5 ಇನ್ಕಮ್ 5 ಆದಾಯಗಳು 5 ಖರ್ಚುಗಳು ಅಮೌಂಟ್ ಯಾವ ರೀತಿ ಬರಿಬೇಕು ಇದೆಲ್ಲ ಡಮ್ಮಿ ಅದ ಯಾವುದೂ ಕ್ವಶನ್ ಇಲ್ಲ ನಿಮ್ಮದು ನೀವೇ ಅಂದ್ಕೊಂಡು ಅಮೌಂಟ್ಗಳನ್ನು ಬರ್ಕೊಂತ ಹೋಗ್ಬೇಕು ಅಮೌಂಟ್ ಯಾವ ರೀತಿ ಬರೀಬೇಕಪ್ಪ ಅಂದರೆ ಸರ್ಪ್ಲಸ್ ಬರಬೇಕು ಸರ್ಪ್ಲಸ್ ಅಂದರೆ ಇನ್ಕಮ್ ಕಾಲಮ್ ಜಾಸ್ತಿ ಬರಬೇಕು ಇದು ಕಡಿಮೆ ಬರಬೇಕು ಆ ರೀತಿ ಅಮೌಂಟನ್ನು ಬರ್ಕೊಂತ ಹೋಗ್ಬೇಕು ಈಗ ಅಗ್ರಿಕಲ್ಚರ್ಗೆ ನಾನು 10,000 ಹಾಕ್ತೀನಿ ಸ್ಯಾಲ್ರಿಗೆ ನಾನು 5,000 ಹಾಕ್ತೀನಿ ರೆಂಟ್ 8,000 ಹಾಕ್ತೀನಿ ಇಂಟ್ರೆಸ್ಟ್ 10,000 ಅಂತ ಅಂದ್ಕೊಳ್ಳೋಣ ಆಮೇಲೆ ಕಮಿಷನ್ 7,000 ಅಂತ ಅಂದ್ಕೊಳ್ಳೋಣ ಸೊ ಇದು ಟೋಟಲ್ ಮಾಡ್ಕೊಳ್ರಿ ಈಗ ಫಸ್ಟ್ ಅಂದರೆ ನಾನು ಜಸ್ಟ್ ಇಮ್ಯಾಜಿನರಿ ಫಿಗರ್ಸನ್ನು ಹಾಕ್ತಾ ಇದ್ದೀನಿ ಓಕೆ 10,000 ಪ್ಲಸ್ 5,000 ಪ್ಲಸ್ 8,000 ಪ್ಲಸ್ 7,000 ಪ್ಲಸ್ ಸಾರಿ ಜಸ್ಟ್ ಅ ಮಿನಿಟ್ 10,000 ಪ್ಲಸ್ 5,000 ಪ್ಲಸ್ 8,000 ಪ್ಲಸ್ 10,000 ಪ್ಲಸ್ 7,000 ಎಷ್ಟು ಬಂತ್ರಿ 40,000 ಈಸ್ ಮೈ ಟೋಟಲ್ ಓಕೆ ಟೋಟಲ್ ಇನ್ಕಮ್ ಎಷ್ಟಪ್ಪ ಅಂದರೆ 40,000 ಈಗ ಈ ಅಮೌಂಟ್ಸ್ಗಳನ್ನು ಯಾವ ರೀತಿ ಬರಿಬೇಕಂದ್ರೆ 40,000ಕ್ಕಿಂತ ಕಡಿಮೆನ ಬರಬೇಕು 100% 40,000ಕ್ಕಿಂತ ಕಡಿಮೆ ಬರಬೇಕು ಅಂದಾಗ ಅದು ಸರ್ಪ್ಲಸ್ ಬಜೆಟ್ ಆಗ್ತದೆ ಸೊ ನಾವು ಇದಕ್ಕೆ ಡಮ್ಮಿ ಫಿಗರ್ಸ್ಗಳನ್ನು ಬರ್ಕೊತ ಹೋಗುವ ಫುಡ್ಗೆ 12,000 ಹಾಕ್ತೀನಿ ಎಜುಕೇಷನ್ಗೆ ಏನು ಮಾಡ್ತೀನಪ್ಪ ಅಂದರೆ 5,000 ಹಾಕ್ತೀನಿ ಆಮೇಲೆ ಹೆಲ್ತ್ಗೂ ಕೂಡ 5,000 ಹಾಕ್ತೀನಿ ಟ್ರಾನ್ಸ್ಪೋರ್ಟೇಷನ್ 6,000 ಹಾಕ್ಕೊಳ್ತೀನಿ ಅದಾದ ನಂತರ ಸೇವಿಂಗ್ಸ್ಗೆ ಏನು ಮಾಡ್ತೀನಿ 7,000 ಹಾಕ್ಕೊಳ್ತೀನಿ ಸೊ ಇದನ್ನು ಟೋಟಲ್ ಮಾಡುವ ಈಗ 12,000 ಪ್ಲಸ್ 5,000 ಪ್ಲಸ್ 5,000 ಪ್ಲಸ್ 6,000 ಪ್ಲಸ್ 7,000 35,000 ಸೊ ಎಕ್ಸ್ಪೆಂಡಿಚರ್ ಎಷ್ಟು ಬಂತ್ರಿ 35,000 ಟೋಟಲ್ ಖರ್ಚುಗಳು 35,000 ಟೋಟಲ್ ಆದಾಯ 40 ಖರ್ಚು 35 ಮಾಡಿದ್ದೀನಿ 40 ಆದಾಯ ಆಗಿದೆ 40ರ 35 ತೆಗೆದ್ರೂ ಸರ್ಪ್ಲಸ್ ಕ್ಯಾಲ್ಕುಲೇಟ್ ಮಾಡೋಣ ಈಗ 40,000 ರೂಪಾಯಿ ನನ್ನ ಆದಾಯ ಇದರೊಳಗಡೆ 35,000 ರೂಪಾಯಿ ಖರ್ಚು ಮಾಡಿದ್ನಿ ಸೊ ಇನ್ನೂ ನನ್ನ ಹತ್ರ ಪ್ರಾಫಿಟ್ ಉಳಿತಾ ಇರೋದು ಎಷ್ಟು 5,000 ಈಸ್ ಮೈ ಪ್ರಾಫಿಟ್ ಇದಕ್ಕೆ ನಾವು ಸರ್ಪ್ಲಸ್ ಅಂತ ಕರಿತೀವಿ ಈಗ ಕೆಲವೊಂದು ಕ್ವಶನಲ್ಲಿ ಡೆಫಿಸಿಟ್ ಬಜೆಟ್ ಅಂತ ಕೇಳ್ತಾರೆ ಡೆಫಿಸಿಟ್ ಅಂತ ಕೇಳಿದಾಗ ಡೆಫಿಸಿಟ್ ಬಜೆಟನ್ನು ಪ್ರಿಪೇರ್ ಮಾಡಿರಿ ಅಂದಾಗ ಈ ಕಾಲಮ್ ಜಾಸ್ತಿ ಮಾಡ್ಕೊಳ್ರಿ ಎಕ್ಸ್ಪೆಂಡಿಚರ್ ಕಾಲಮ್ ಜಾಸ್ತಿ ಮಾಡ್ಕೊಳ್ರಿ ಇದನ್ನು ಕಡಿಮೆ ಮಾಡ್ಕೊಳ್ರಿ ಅದೇ ರೀತಿ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕೇಳಿದಾಗ ಇಲ್ಲಿ ಹೆಂಗೆ 40 ಬಂದದ ಇಲ್ಲಿಯೂ 40ನ ಬರಬೇಕು ಅಥವಾ ಎರಡು ಕಡೆ 35 ಒಟ್ಟು ಎರಡು ಕಡೆ ಸೇಮ್ ಬರಬೇಕು ದಟ್ ಈಸ್ ಬ್ಯಾಲೆನ್ಸ್ಡ್ ಬಜೆಟ್ ನಿಮ್ಗೆ ಗೊತ್ತಾಗ್ಬಿಡ್ತದ ಸರ್ಪ್ಲಸ್ ಅಂದರೆ ಇನ್ಕಮ್ ಜಾಸ್ತಿ ಆಗ್ಬೇಕು ರೀ ಡೆಫಿಸಿಟ್ ಅಂದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬೇಕು ಸರ್ಪ್ಲಸ್ ಅಂದರೆ ಪ್ರಾಫಿಟ್ ಡೆಫಿಸಿಟ್ ಅಂದರೆ ಲಾಸ್ ಮೂರಾಗ ಯಾವ್ದು ಬೇಕಾದವ್ರು ಕೇಳ್ಬೋದು ಇದಕ್ಕೆ ಕೇಳ್ತಾರೆ ಅಂತ ಏನಿಲ್ಲ ಐಟಮ್ ಇವ ಇರಲಿ ಅಮೌಂಟ್ಸ್ಗಳು ಮಾತ್ರ ಚೇಂಜ್ ಆಗಬೇಕು ಓಕೆ ಇದು ಕೂಡ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಪ್ರಶ್ನೆ ಅಸೈನ್ಮೆಂಟ್ ಅಥವಾ ನಿಮ್ಮ ನಿಯೋಜನೆ ಆಧಾರಿತ ಪ್ರಶ್ನೆ ಸೊ 3 ಕ್ವಶನ್ಸ್ಗಳನ್ನು ಮಾಡಿದ್ದೀನಿ ಮಾಡಲ್ ಕ್ವಶನ್ ಪೇಪರ್ 2ರಲ್ಲಿರುವಂಥದ್ದು 41ನೇ ಕ್ವಶನ್ 42ನೇ ಕ್ವಶನ್ 43ನೇ ಕ್ವಶನ್ ಸೊ ಈ 3 ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ ಆಮೇಲೆ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ಗೆ ಬರ್ತೀನಿ 5ರಿಂದ 6ದವರೆಗೆ 3 ಮಾಡ್ಕೊಂಡಿವಲ್ಲ ನಾವು ಇದು ಮಾಡಲ್ ಕ್ವಶನ್ ಪೇಪರ್ 3 ಇಲ್ಲಿ ಮೇನ್ ಕಾಣ್ತಾ ಇದೆ ಸೊ ಇಲ್ಲಿ ಕೂಡ ಸೇಮ್ ಅದ ಕ್ವಶನ್ ಅದ ನೋಡ್ರಿ ಈಸ್ ದ ಸ್ಲೋಪ್ ಆಫ್ ಬಜೆಟ್ ಡೌನ್ವರ್ಡ್ ಆರ್ ಅಪ್ವರ್ಡ್ 41 ಸೇಮ್ ಇದೇ ಮಾಡಿದ್ವಿ ಸೇಮ್ ರಿಪೀಟ್ ಅದ ಏನೂ ಚೇಂಜಸ್ ಇಲ್ಲ ನೆಕ್ಸ್ಟ್ ಇದೊಂದು ಎಕ್ಸ್ಟ್ರಾ ಕ್ವಶನ್ ಟೈಪ್ ಅದ ಮಿಸ್ಸಿಂಗ್ ಪ್ರಾಡಕ್ಟ್ಸನ್ನು ಫೈಂಡ್ ಮಾಡಬೇಕು ಫೈಂಡ್ ದಿ ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಟಿ ಪಿ
ಆಮೇಲೆ MP ಅನ್ನು ಫೈಂಡ್ ಮಾಡಬೇಕು. ಹೆಂಗೆ ಮಾಡಬೇಕು ಇಲ್ಲೇ ಕ್ವಶನ್ ಪೇಪರ್ದಾಗ ಮಾಡ್ಕೊಂಡು ಬಿಡುವ ಅಥವಾ ಇಲ್ಲಿ ಸಾಲ್ವ್ ಮಾಡುವ ಬೇಕಾದ್ರೆ ಇದನ್ನು. ಓಕೆ, ಸೊ ಅವರು ಫ್ಯಾಕ್ಟರ್ ಪ್ರೊಡಕ್ಷನನ್ನು ಕೊಟ್ಟಿದ್ದಾರೆ, ಫ್ಯಾಕ್ಟರ್ ಕೊಟ್ಟಿದ್ದಾರೆ 0 1 2 3 4 5 ಅಂತ ಕೊಟ್ಟಿದ್ದಾರೆ. ಟೋಟಲ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ 0 10 22 ಆಮೇಲೆ 50. ಆಮೇಲೆ ಮಾರ್ಜಿನಲ್ ಪ್ರಾಡಕ್ಟ್ ಸೀಮಾಂತ ಉತ್ಪನ್ನ ಕೊಟ್ಟಿದ್ದಾರೆ 0, ಆಮೇಲೆ 2 ಡ್ಯಾಶನ್ನು ಮಾಡಿದ್ದಾರೆ 14 8 ಮತ್ತು 6 ಅನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಎವರೇಜ್ ಪ್ರಾಡಕ್ಟ್ ಸರಾಸರಿ ಉತ್ಪನ್ನ ಕೊಟ್ಟಿದ್ದಾರೆ 0 10 ಆಮೇಲೆ ಒಂದು ಖಾಲಿ ಬಿಟ್ಟಿದ್ದಾರೆ 12 11 10. ಓಕೆ, ಈ ರೀತಿ ಅವ್ರೇನು ಮಾಡಿದಾರಪ್ಪ ಅಂದರೆ ಈ ಮಿಸ್ಸಿಂಗ್ ಫಿಗರ್ಸನ್ನು ಫೈಂಡ್ ಮಾಡಿರಿ ಅಂತ. ಇಲ್ಲೇನು ಖಾಲಿ ಕಾಣ್ತಾ ಇದೆ, ಈ ಖಾಲಿ ಇರುವಂಥದ್ದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಈಗ ತುಂಬಬೇಕ್ರಿ. ಈ ಖಾಲಿ ಬಾಕ್ಸ್ಗಳನ್ನ ತುಂಬಬೇಕು. 5 ಬಾಕ್ಸ್ ಇರ್ತಾವ್ರಿ, 1 2 3 4 5 ಮಾರ್ಕ್ಸ್ ಕ್ವಶನ್. ಹಾಗಾಗಿ ಇದನ್ನು ತುಂಬಬೇಕು. ಫಸ್ಟ್ ಏನು ಮಾಡಿರಿ, ಸೀಮಾಂತ ಉತ್ಪನ್ನವನ್ನು ನಾವು ಮಾಡುವ. ಈಗ ಸೀಮಾಂತ ಉತ್ಪನ್ನ ಮಾಡಬೇಕಾದ್ರೆ ನಾವು ಮೈನಸ್ ಮಾಡ್ಕೊತ ಹೋಗ್ತೀವಿ ಯೂಶ್ವಲಿ, ಕರೆಕ್ಟಾ? ಸೊ ನಾವು ಮೈನಸ್ ಮಾಡ್ಕೊತ ಹೋದಾಗ ಅದು ಯಾವ ರೀತಿ ಆಗ್ತದೆ, ಮೊದಲನೇದಂತೂ 0 ಬರ್ತದೆ, ಎರಡನೇದು ಇಲ್ಲಿ 10 ಅದ, ಇಲ್ಲಿಯೂ ಕೂಡ 10 ಬರಬೇಕ್ರಿ. ಬಿಕಾಸ್ 10 - 0 ಟೋಟಲ್ ಪ್ರಾಡಕ್ಟ್ನಲ್ಲಿ ಮೈನಸ್ ಮಾಡಬೇಕು. 10 - 0 10, 22 - 10 22 - 10 12 ಬರ್ತದೆ. ಓಕೆನಾ? ಈಗ ಎವ್ರೇಜ್ ಪ್ರಾಡಕ್ಟ್ ಇಲ್ಲಿಂದಲೇ ಫೈಂಡ್ ಮಾಡ್ಬೋದು. ಎವ್ರೇಜ್ ಸರಾಸರಿ ಅಂದರೆ ಟೋಟಲ್ ಪ್ರಾಡಕ್ಟ್ ಡಿವೈಡ್ ಬೈ ಫ್ಯಾಕ್ಟರ್. ಟೋಟಲ್ ಎಷ್ಟಿದೆ 22 ಡಿವೈಡೆಡ್ ಬೈ 2 ಮಾಡಿದಾಗ 11. ಅರ್ಥ ಆಯಿತು ಅಂದ್ಕೊಳ್ತೀನಿ. 22 ಡಿವೈಡ್ ಬೈ 11. 22 ಯಾಕಪ್ಪ ಅಂದರೆ ದಿಸ್ ಇಸ್ ಟೋಟಲ್ ಪ್ರಾಡಕ್ಟ್, 11 ಈಸ್ ಫ್ಯಾಕ್ಟರ್ ಎಫ್. 22 ಡಿವೈಡೆಡ್ ಬೈ 11 ಅಲ್ಲ, 22 ಡಿವೈಡ್ ಬೈ 2. 22 ಡಿವೈಡ್ ಬೈ 2 ಟೋಟಲ್ ಪ್ರಾಡಕ್ಟ್ 22 ಡಿವೈಡ್ ಬೈ 2 ಮಾಡಿದಾಗ 11 ಬರ್ತದೆ. ಅದೇ 11ಅನ್ನು ಎವರೇಜ್ ಪ್ರಾಡಕ್ಟ್ನಲ್ಲಿ ಹಾಕ್ತಾ ಇದ್ದೀನಿ. ಈಗ ಈ ಎರಡನ್ನು ಹೆಂಗೆ ಫೈಂಡ್ ಮಾಡಬೇಕು, ಪ್ಲಸ್ ಮಾಡಬೇಕು ರೀ, ಕ್ರಾಸ್ ಪ್ಲಸ್ ಮಾಡ್ಕೊತ ಹೋಗ್ಬೇಕು. 22 + 14 22 + 14 36 ಬರ್ತದೆ. ಓಕೆ, 36 + 8 ಕ್ರಾಸ್ ಮಾಡಬೇಕು. 36 + 8 ಎಷ್ಟು ಬರ್ತದೆ 44. ಸೊ 44 ಈ ರೀತಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಮೊದಲಿಗೆ ಮಾರ್ಜಿನಲ್ ಪ್ರಾಡಕ್ಟ್ ಸೀಮಾಂತ ಉತ್ಪನ್ನ ಮಾಡಿಕೊಡ್ರಿ. 10 - 0 10, 22 - 10 12 ಬರ್ತದೆ. ಇದು ಬಂತು ಅಂದರೆ ನಿಮಗೆ ಎವರೇಜ್ ಪ್ರಾಡಕ್ಟ್ನು ಸಿಗ್ತದೆ. 22 ಡಿವೈಡೆಡ್ ಬೈ 2 11 ಬರ್ತದೆ. ಆಮೇಲೆ ಇವೆರಡು ಹೆಂಗೆ ಫೈಂಡ್ ಮಾಡಬೇಕು, ಪ್ಲಸ್ ಮಾಡಬೇಕು. 22 + 14 36, 36 + 8 44, 44 + 6 50 ಬರ್ತಿಲ್ಲ. ಸೊ ಈ ರೀತಿ ಇದು 4ನೇ ನಿಯೋಜನೆ ಆಧಾರಿತ ಪ್ರಶ್ನೆ ಇದಾಗಿರ್ತದೆ. ಓಕೆ, ಸೊ ಈಗ ಮತ್ತೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. 4 ಮಾಡಿದ್ದೀನಿ ರೀ. ಒಂದು ಗೂಡ್ ಎ ಗೂಡ್ ಬಿ ಅಂತ, ಆಮೇಲೆ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ, ಎವರೇಜ್ ರೆವೆನ್ಯೂ, ಸರ್ಪ್ಲಸ್ ಬಜೆಟ್ ಮಾಡಿದ್ವಿ, ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಇದು 4ನೇ ಕ್ವಶನ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕರೆನ್ಸಿ ಕ್ವಶನ್ಗಳು ಕೂಡ ಬಹಳಷ್ಟು ಸಲ ಎಕ್ಸಾಮ್ಗೆ ಬರ್ತದೆ. USA ನಿಮಗೆಲ್ಲರೂ ಗೊತ್ತು, ಡಾಲರ್, UK ಪೌಂಡ್ ಸ್ಟರ್ಲಿಂಗ್ ಅಂತ ಕರಿತೀವಿ. ಆಮೇಲೆ ಜರ್ಮನಿ ಇಸ್ ಕಾಲ್ಡ್ ಆಸ್ ಯೂರೋ ಅಂತ ಕರಿತೀವಿ ಜರ್ಮನಿಗೆ. ಜಪಾನ್ಗೆ ಏನಂತ ಕರಿತೀವಿ ಯೆನ್, ಜಪಾನ್ ಇಸ್ ಕಾಲ್ಡ್ ಆಸ್ ಯೆನ್. ಆಮೇಲೆ ಚೈನಾ ರೆನ್ಮಿನ್ ಬಿ ಅಂತ ಕರಿತೀವಿ, ರೆನ್ಮಿನ್ ಬಿ. ಓಕೆ, ಅರ್ಜೆಂಟೀನಾ PESO ಪೆಸೋ ಅಂತ ಕರಿತೀವಿ. UAE ದರ್ಹಾಮ್ ಅಂತ ಕರಿತೀವಿ, DIRHAM ದರ್ಹಾಮ್. ಬಾಂಗ್ಲಾದೇಶ್ ಟಾಕಾ, ರಷ್ಯಾ ರೂಬೆಲ್, ಬ್ರಾಜಿಲಿಯನ್ ಡಾಲರ್ ಅಂತ ಕರಿತೀವಿ. ಓಕೆ, ಸೊ ಇವೆರಡು ಯಾವ್ಯಾವು 1 2 3 4 5 6 7 8 9 10. ಯೂಶ್ವಲಿ 10 ದೇಶಗಳ ಕರೆನ್ಸಿಗಳನ್ನು ಅವ್ರು ಕೇಳ್ತಾ ಇರ್ತಾರೆ. ಸೊ ದಿಸ್ ಈಸ್ ದಿ 5th ಇಂಪಾರ್ಟೆಂಟ್ ಕ್ವಶನ್. ಒಂದು ಇದರ ಬಗ್ಗೆ ಕೇಳಿದ್ವಿ, 2 ಗೂಡ್ಸ್ ಕೊಟ್ಟಿರ್ತಾರೆ ಅದೊಂದು, ಇಲ್ಲಿದ ಮಿಸ್ಸಿಂಗ್ ಪ್ರಾಡಕ್ಟ್ಸ್ 2, ಕರೆನ್ಸಿ 3, ಆಮೇಲೆ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ, ಎವರೇಜ್ ರೆವೆನ್ಯೂ 4, ಸರ್ಪ್ಲಸ್ ಬಜೆಟ್ ಅಥವಾ ಬ್ಯಾಲೆನ್ಸ್ಡ್ ಬಜೆಟ್ ಅಥವಾ ಡೆಫಿಸಿಟ್ ಬಜೆಟ್ 5. 2 ಮಾಡೆಲ್ ಕ್ವಶನ್ ಪೇಪರ್ ಇರುವಂತಹ 5 ಪ್ರಶ್ನೆಗಳನ್ನು ನಾವು ಮಾಡಿದ್ವಿ. ಈಗ ಮಾಡೆಲ್ ಕ್ವಶನ್ ಪೇಪರ್ 1 ತೊಗೊಂಬರ್ತೀನಿ. ಇಲ್ಲಿ ನೋಡ್ರಿ, ಮತ್ತೆ ಸೇಮ್ ಅದ 25. ವೆರಿ ಸಿಂಪಲ್. 20 ಎಲ್ಲ MR ಮತ್ತು AR 25. ಕಣ್ಣು ಮುಚ್ಚಿ 25 ಇಟ್ಬಿಡ್ರಿ. ಏನು ಪ್ರೈಸ್ ಇರ್ತದೆ ಅದು ಪ್ರೈಸ್. ಇದು ಮಾಡಿ ನಿಲ್ಲಿದ್ರೆ ಆಲ್ರೆಡಿ. ಸೊ ಇದೊಂದು ಅದ ಸೇಮ್ ರಿಪೀಟ್ ಆಗ್ತಾ ಇದೆ. ಬ್ಯಾಲೆನ್ಸ್ಡ್ ಬಜೆಟ್, ಎಸ್ ಇದೇ ಈಗ ಹೇಳಿದ್ದೀನಿ ನಿಮಗೆ ಇದನ್ನು. ಇದ್ರ ಬಗ್ಗೆ ನೋಡಿ, ಸರ್ಪ್ಲಸ್ ಬಜೆಟ್ ಮಾಡಿದ್ವಿ, ಇಲ್ಲಿ ಬ್ಯಾಲೆನ್ಸ್ಡ್ ಬಜೆಟ್ ಕೇಳ್ತಾ ಇದ್ದಾರೆ. ಆಮೇಲೆ ಇಂಪ್ಯಾಕ್ಟ್ ಆಫ್ ಡಿಮಾನಿಟೈಸೇಷನ್, 6 ಪ್ರಯೋಗ ಆಧಾರಿತ ನಿಯೋಜನೆ ಆಧಾರಿತ ಪ್ರಶ್ನೆಗಳು. ಡಿಮಾನಿಟೈಸೇಷನ್ ಥಿಯರಿ ಬರ್ತದೆ, ಅದನ್ನು ಥಿಯರಿ ಬರಿಬೇಕಾಗ್ತದೆ. ಸೊ 100% 10 ಮಾರ್ಕ್ಸ್ ಈಸಿ ಆಗಿರುವಂಥದ್ದು. ಇದು ಮಾಡ್ಕೊಡ್ರಿ, ಇದು ಈಸಿ ಅದ. ಆಮೇಲೆ ಡೌನ್ವರ್ಡ್ ಅಪ್ವರ್ಡ್ ಅಂತ ಹಿಂಗೆ ಕೇಳಿದ್ರಲ್ಲ, ಅದೊಂದು ಮಾಡ್ಕೊರಿ, ಅದು ಈಸಿ ಅದ. ಬಜೆಟ್ ಮಾಡಿರಿ, ಈಸಿ ಅದ. ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಮಾಡಿರಿ, ಅದು ಈಸಿ ಅದ. ಓಕೆ, 10 ಮಾರ್ಕ್ಸ್ ಈ ಸೆಕ್ಷನಲ್ಲಿ ನೀವು ಬಿಡುವಂತಹ ಮಾತಿಲ್ಲ. 100% ಇವು 10 ಮಾರ್ಕ್ಸ್ ನಿಮಗೆ ಸಿಗಬೇಕ್ರಿ ಎಕ್ಸಾಮ್ನಲ್ಲಿ.
ಓಕೆ, ಸೊ ಇಲ್ಲಿಗೆ ಸೆಷನನ್ನು ಎಂಡ್ ಮಾಡ್ತೀನಿ. ಪಾಸಿಂಗ್ ಪ್ಯಾಕೇಜ್ ವಿಲ್ ಬಿ ಮೈ ನೆಕ್ಸ್ಟ್ ವಿಡಿಯೋ. ಪಾಸಿಂಗ್ ಪ್ಯಾಕೇಜನ್ನು ಕೂಡ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.